ಇಂದಿನ ದಿನ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದ್ರೆ, ಕಾಂಗ್ರೆಸ್ ಕಾರ್ಯಕರ್ತಿ ಸಮಿತಿ CW ಸದಸ್ಯರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿ ಕೋರೋದೇನೆಂದ್ರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಂಥ ಜಿಲ್ಲೆ ಯಾದಗಿರಿ ಜಿಲ್ಲೆ. 371J ಖಾಲಿ ಅದು ಹೇಳಿದರೆ ಆಗದು. 371J ಪ್ರಕಾರ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಅಭಿವೃದ್ಧಿ ವಿಚಾರವಾಗಿ ನಾವೇನಾದರೂ ಅಭಿವೃದ್ಧಿ ಆಗಬೇಕಾದ್ರೆ ಮಲತಾಯಿ ಧೋರಣೆ ಮಾಡೋದನ್ನು ನಿಲ್ಲಿಸ್ಬೇಕು. ಫಸ್ಟ್ ಮುಖ್ಯಮಂತ್ರಿಗಳು ನೀವೇ ಆಗ್ತೀರಿ, ಮೈಸೂರು ಭಾಗದವರು, ಬೆಂಗಳೂರು ಭಾಗದವರು, DCM ಉಪಮುಖ್ಯಮಂತ್ರಿ ಕೂಡ ತುಮಕೂರು ಅವರು ನೀವೇ ಆಗ್ತೀರಿ. ಮತ್ತು ನಾವು ಕಲ್ಯಾಣ ಕರ್ನಾಟಕದವ್ರು ಎಲ್ಲಿ ಹೋಗ್ಬೇಕು? ರಾಜಕೀಯವಾಗಿ ಚುನಾವಣೆ ಸಮಯದಲ್ಲಿ ಮಾತಾಡ್ತಾರೆ ಏನಂತ, ಅತ್ಯಂತ ಹಿಂದುಳಿದಂಥ ಭಾಗ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಮಾತಾಡ್ತೀರಿ. ಸಮತೋಲದಿಂದ ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕದಲ್ಲಿ ಸಮನಾಗಿ ಎಲ್ಲ ಅಭಿವೃದ್ಧಿ ವಿಚಾರವಾಗಿ ಇಟ್ಕೊಂಡು ಕುಂತಾಗ ಮಾತ್ರ ಅಧಿಕಾರನೂ ಕೂಡ ಅಷ್ಟೇ ಸಮವಾಗಿ ವಿಭಜನೆ ಆಗಬೇಕು. ಮುಖ್ಯಮಂತ್ರಿಗಳು ನೀವಾದರೆ ಉಪಮುಖ್ಯಮಂತ್ರಿ ಕಲ್ಯಾಣ ಕರ್ನಾಟಕ ಬಿಟ್ಕೊಡ್ಬೇಕು. ಅಂದಾಗ ಮಾತ್ರ ಅಭಿವೃದ್ಧಿ ಕಾರಣಕ್ಕೆ ಸಾಧ್ಯ. ಯಾದಗಿರಿ ಜಿಲ್ಲೆಗೆ ಸಚಿವ ಸ್ಥಾನ ಏನು ಭಿಕ್ಷೆ ಬೇಡಿ ಕೇಳ್ಬೇಕು ನಾವು? ಜಿಲ್ಲಾವಾರು ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ, ಬೀದರ್ ಏನು ಆರು ಜಿಲ್ಲೆಗಳದಾವಲ್ಲ, 6-7 ಜಿಲ್ಲೆಗಳದಾವಲ್ಲ, ಜಿಲ್ಲಾಕ್ಕೊಂದು ಸಚಿವ ಸ್ಥಾನ ಕೊಡಿ. ಅಂದಾಗ ಮಾತ್ರ ಸಮಾನತೆ ಇದ್ದಂಗೆನೆ, ಹೇಳೋದೊಂದು ಮಾಡೋದೊಂದು. ಅದಕ್ಕಾಗಿ ಯಾದಗಿರಿ ಜಿಲ್ಲೆ ನೋಡ್ರಿ, ನೀವು ಶೈಕ್ಷಣಿಕವಾಗಿ ಕೊನೆಯ ಹಂತದಲ್ಲಿದೆ. ನೀವು ಅಂತ ಶೈಕ್ಷಣಿಕವಾಗಿ ಮುಂದೆ ಬರ್ಬೇಕಂದ್ರೆ ಶಿಕ್ಷಣ ಸಚಿವರನ್ನು ಮಾಡಿ ನಮ್ಮ ಯಾದಗಿರಿ ಜಿಲ್ಲೆಗೆ. ಅದನ್ನು ಬಿಟ್ಟು ಹಿಂದುಳಿದ ಮುಂದೆ ಬರಲ್ಲ ಅಂದಾಗ ಯಾಕೆ ಸಾಧ್ಯ? ಹಾಗಾಗಿ ಯಾದಗಿರಿ ಜಿಲ್ಲೆಗೆ ನಮ್ಗೆ ಅತ್ಯಂತ ಹಿಂದುಳಿದಿರೋದ್ರಿಂದ ದರ್ಶನಾಪುರ ಅವರು ಸಿದ್ದರಾಮಯ್ಯನವರ ಕಾಲದಿಂದನೂ ಅನುಭವಿ ರಾಜಕಾರಣಿ, ಜಾತಿ ಭೇದವಿಲ್ಲದೆ ರಾಜಕೀಯ ಮಾಡಿದಂತ ಏಕೈಕ ವ್ಯಕ್ತಿ ನಮ್ಮ ಭಾಗದ ವ್ಯಕ್ತಿ ದರ್ಶನಾಪುರ ಅವರಾಗಿರೋದ್ರಿಂದ ಅವರಿಗೆ ಸಚಿವ ಸ್ಥಾನವನ್ನು ನೀಡಿ. ಅಂದಾಗ ಮಾತ್ರ ಯಾದಗಿರಿ ಜಿಲ್ಲೆ ಮುಂದೆ ಬರೋದಕ್ಕೂ ಸಾಧ್ಯ ಆಗ್ತದೆ. 45 ವರ್ಷದಿಂದ ರಾಜಕಾರಣಿ ಮಾಡ್ಕೊಂಡು ಬಂದಿದ್ದಾರೆ. ಅತ್ಯಂತ ಗೆಲುವೆ ನೋಡಿದೀವಿ, ಅವ್ರನ್ನ ಸೋಲನ್ನು ನಾವು ನೋಡಿದಿಲ್ಲ. ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಈಗ ಏನ್ ಮಾಡಿದ್ರಿ? ಹತಾದೃತಿಯಲ್ಲಿಂದ ಸಿದ್ದರಾಮಯ್ಯ ಅವರನ್ನು ಚೇಂಜ್ ಮಾಡಿದ್ರಿ. ಕುರುಬ ಓಟುಗಳನ್ನು ಕಳ್ಕೊಂಡ್ಬಿಡು, ಮುಂದಿನ ದಿನಗಳಲ್ಲಿ ತಗೊಳ್ಳೋದು ಕಷ್ಟ ರಾಜಕೀಯವಾಗಿ. ಈಗ ನಾಳೆ ನೀವು ಯಾದಗಿರಿ ಜಿಲ್ಲಾವನ್ನು ಪರಿಗಣಿಸದೆ ನೀವು ಕಡೆಗಣಿಸಿ ಸಚಿವ ಸ್ಥಾನ ನೀಡದಿದ್ರೆ ಲಿಂಗಾಯತರ ಓಟು, ರೆಡ್ಡಿಯರ ಓಟು ತಗೊಳ್ಳೋದನ್ನು ಕಷ್ಟ ಆಗ್ತದೆ. ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಎದಿಗಟ್ಟಿಗಂತ ಹೇಳ್ತೀರಿ ನೀವು. ಎಲ್ಲಿ ಯಾವ ತರ ನಡ್ಕೊಳ್ತಾ ಇದ್ರಿ ನೀವು? ನಮ್ಮ ಭಾಗಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ ನೀವು. ದಯಮಾಡಿ ಕಲ್ಯಾಣ ಕರ್ನಾಟಕ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಒಂದು DCM ಪದವಿಯನ್ನು ಕೊಡಿ. ಅಂದಾಗ ಮಾತ್ರ ಸಾಧ್ಯ ಮುಂದೆ ಬರಲು. ಸಚಿವ ಸ್ಥಾನನೇ ಕೊಡವಲ್ರಿ, ಇನ್ನ DCM ಪಟ್ಟೆಯಲ್ಲಿ ಕೊಡ್ತೀರಿ. ನಮ್ಮ ರಾಜಕಾರಣಿಗಳಿಗೆ, ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳು ಏನ್ ಕಲಿಬೇಕಂದ್ರೆ ರೆಸಾರ್ಟ್ ರಾಜಕಾರಣಿ ಕಲಿಬೇಕು. ಅವ್ರಷ್ಟೇ ರೆಸಾರ್ಟ್ ರಾಜಕಾರಣಿ ಮಾಡಿಗೆಸಿ ಅಂಜಿಕೆ ಹಾಕಿ ಅವರು ಮುಖ್ಯಮಂತ್ರಿ ಪದವಿ, ಉಪಮುಖ್ಯಮಂತ್ರಿ ಪದವಿ ತಗೊಳ್ತಾರೆ. ಅದ್ರಂಗೆನೆ ನಮ್ಮ ಭಾಗದ ರಾಜಕಾರಣಿಗಳು ಏನ್ ಮಾಡ್ಬೇಕು ಇವತ್ತಿನ ದಿನಗಳಲ್ಲಿ ಅಂದ್ರೆ, ನೀವೆಲ್ಲ ಒಗ್ಗಟ್ಟಾಗಿ ನೀವೆಲ್ಲರೂ ಸರ್ಕಾರನ ಅಳ್ಳಾಡಿಸ್ಬೇಕು. ಅಂದಾಗ ಮಾತ್ರ ಇಲ್ಲಿ ಕಾರ್ಯಕರ್ತರು ಉಳಿತೀವಿ, ರಾಜಕಾರಣಿಗಳು ಉಳಿತೀವಿ. ಇದು ನಮ್ಮ ಹಕ್ಕು. 371J ಹಕ್ಕು. ಇದು ಎದಕ್ ಮಾಡಿದೀವಿ ನಾವು? 371J ಎದಕ್ ಮಾಡಿದೀವಿ? ಶೈಕ್ಷಣಿಕವಾಗಿ ಮುಂದೆ ಬರ್ಬೇಕಂತ ಮಾಡಿವಿ, ರಾಜಕಾರಣದಿಂದ ಮುಂದಕ್ಕೆ ಬರ್ಬೇಕಂತ ಮಾಡಿವಿ, ಅಭಿವೃದ್ಧಿ ವಿಚಾರದಲ್ಲಿ ಮುಂದಕ್ಕೆ ಬರುವಂತ ಮಾಡಿವಿ. ಆರ್ಥಿಕ ಗೂಳೆ ಎಷ್ಟು ಹೋಗ್ತಾ ಇದೀವಿ ನಮ್ಮ ಭಾಗದವರು. ಬೆಂಗಳೂರು ಎಲ್ಲ ನಿಮ್ಮ ಮನೆಗಳಲ್ಲಿ ಮಾಡ್ತಾ ಇರೋಂಥದ್ದು ನಮ್ಮ ಭಾಗದವರೇ. ನಮ್ಗೆ ನೋವಾಗ್ತದೆ ಇವತ್ತಿನ ದಿನದಲ್ಲಿ. ಅದಕ್ಕಾಗಿ ದಯಮಾಡಿ ನಮ್ಮ ರಾಜಕಾರಣಿಗಳನ್ನ ಎಚ್ಚೆತ್ತುಕೊಳ್ಬೇಕು. ನಾವು ಭಿಕ್ಷೆ ಬೇಡಂತ ಅವಶ್ಯಕತೆ ಇಲ್ಲ. ನಮ್ಮ ಭಾಗದ ಹಕ್ಕೋದು. ನೀವು ಕಸ್ಕೊಳ್ಬೇಕು. ಅವ್ರ ಹೆಂಗ್ ಕಸ್ಕೊಳ್ತಾರೆ? ಹತ್ತು ಮಾಡ್ತಾರೆ, ಕಸ್ಕೊತಾರೆ, ಕಾಲು ಬೀಳ್ತಾರೆ, ಕಸ್ಕೊತಾರೆ. ನಿಮ್ಗೆ ಏನಾಗಿತ್ತೈತಿ? ನಮ್ಮ ರಾಜಕಾರಣಿಗಳಿಗೆ ಇಲ್ಲಿ ಕಾರ್ಯಕರ್ತರು ಸಾಯ್ತಾ ಇದೀವಿ, ಜನಗಳು ಸಾಯ್ತಾ ಇದೀವಿ ನಾವು ಕಲ್ಯಾಣ ಕರ್ನಾಟಕದ ಭಾಗದ್ದು. ನೀವು ನಿಮ್ಮ ಹಕ್ಕವನ್ನು ನೀವು ಕಸ್ಕೊಳಕ್ ನಿಂದ್ರಿ, ನಾವು ಕಾರ್ಯಕರ್ತರು ನಿಮ್ಮ ಪರವಾಗಿ ನಿಂದಿರ್ತೀವಿ, ನಾವು ನಿಮ್ಮಪ್ಪ ಬೆನ್ನಿಗೆ ನಿಂದಿರ್ತೀವಿ ನಾವು. ಅಂದಾಗ ಮಾತ್ರ ಸಾಧ್ಯ. ದಯಮಾಡಿ ನಾವು ಹೈಕಮಾಂಡ್ ಅಲ್ಲಿ ಹೇಳೋದು, ಮುಂದೆ ಬರುವ ಎಲೆಕ್ಷನ್ ಅತ್ಯಂತ JDP, TP
MLA ಎಲೆಕ್ಷನ್, MP ಎಲೆಕ್ಷನ್ ನೀವು ಗೆಲ್ಬೇಕಾದ್ರೆ ಅತ್ಯಂತ ನೋಡ್ರಿ. ಇನ್ನೊಂದು ವಿಚಾರ ಸಂಗತಿ ಏನಂದ್ರೆ MP ಎಲೆಕ್ಷನ್ ಅಲ್ಲಿ ಅತ್ಯಂತ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟಿರುವಂತದ್ದು ಕಲ್ಯಾಣ ಕರ್ನಾಟಕ ಭಾಗ. ನೀವು ಹೇಳ್ತಿರು ಬಾಯಿ ಹೊಡೆದು ಏನಂತ, ಕಲ್ಯಾಣ ಕರ್ನಾಟಕ ಜನ MP ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸಿಕೊಟ್ರಿ, ನಾವು ಗೆಲ್ಲಿಸಿಕೊಟ್ಟಿವಿ, ನೀವೇನ್ ಮಾಡ್ತಾ ಇದೀರಿ? ನಾವು ಪಕ್ಷ ನಿಷ್ಠೆಯಿಂದ ಹಿಡಿದು ಗೆಲ್ಲಿಸಿಕೊಟ್ಟಿದೀವಿ MP ಎಲೆಕ್ಷನ್ ಅಲ್ಲಿ. ನೀವೇನ್ ಮಾಡ್ತಾ ಇದೀರಿ ಕಲ್ಯಾಣ ಕರ್ನಾಟಕ ಭಾಗ ಅನ್ನೋ ಕ್ವಶನ್ ಮಾರ್ಕ್ ಹಾಕ್ಯಾರಿ ನೀವು. ಇಲ್ಲ, ಯಾವುದೇ ಕಾರಣಕ್ಕೂ ದಯಮಾಡಿ ಯಾದಗಿರಿ ಜಿಲ್ಲೆಗೆ ದಷ್ಟಪುರ ಸಾಹೇಬರನ್ನ ಮುಂದುವರಿಸಬೇಕು ಸಚಿವ ಸ್ಥಾನವಾಗಿ. ಮತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಕುರುಬ ಸಮುದಾಯವನ್ನು ಪರಿಗಣಿಸಿ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಮತ್ತು ಒಂದೊಂದಲ್ಲ, ಎರಡೆರಡು ಸ್ಥಾನ ಕೊಡ್ರಿ ಒಂದೊಂದು ಜಿಲ್ಲೆಕ್. ನಮ್ ಜಿಲ್ಲೆಕ್ಕ ಪವರ್ಫುಲ್ ಖಾತೆಗಳನ್ನು ನೀವೇ ಇಟ್ಕತ್ತೀರಿ, ನಿಮ್ ಭಾಗದಕ್ಕೆ ಇಟ್ಕತ್ತೀರಿ. ನಮ್ ಭಾಗಕ್ಕೆ ಏನಾಗೈತೆ? ನಮ್ ಭಾಗ ಕೊಡ್ರು ಗಂಡಸಿದೀವಿ ನಾವು. ಗಟ್ಟಿ ಧೈರ್ಯದ ರಾಜಕಾರಣಿಗಳದಾರ. ಪ್ರಿಯಾಂಕರ್ಗೆ ಸಾಹೇಬ್ರು ಮೊನ್ನೆ ಗೃಹ ಇಲಾಖೆದನ್ನ ನಾವು ತಗೊಂಡು ಕೆಲವೇ ದಿನ ಕಳೆದಿಲ್ಲ, RSS ನ ಕ್ವಶನ್ ಮಾಡಿದ್ದಾರೆ. ಈಗ ನಮ್ ಬ್ರಿಗೇಡ್ ಅದ, ಕಲ್ಯಾಣ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ರಿಜಿಸ್ಟರ್ ಮಾಡಿಸಿವಿ. ರಿಜಿಸ್ಟರ್ ಮಾಡ್ಸಕ್ಕೆ ಏನ ಅವರಪ್ಪನ ಗಂಟು ಹೋಗ್ತದೆ RSS ದವರಿಗೆ? ಇಷ್ಟು ಗಟ್ಟಿ ರಾಜಕಾರಣಿಗಳು ನಾವೇ ಕಲ್ಯಾಣ ಕರ್ನಾಟಕದಾರೆ. ಮೋಸ ಮಾಡ್ಲಾರ್ದಾರ ಅಂದ್ರೆ ನಾವೇ. ನೀವು ನಮ್ಗೆ ಮೋಸ ಮಾಡ್ತೀರಿ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ. ಅಂದ್ರೆ ಈಗ ನಮ್ಗೆ ಸಚಿವ ಸ್ಥಾನ ಕೊಡ್ಬೇಕು. ಏನ್ ಮಾಡ್ಬೇಕಾದ್ರೆ ಸಚಿವ ಸ್ಥಾನ ಬೇಕು.